ಜ್ಯೋತಿಷ್ಯದ ಪ್ರಕಾರ ವ್ಯಕ್ತಿಯ ಹುಟ್ಟಿದ ರಾಶಿ ಅವರ ಸ್ವಭಾವ, ಮನೋವೃತ್ತಿ, ಅಭ್ಯಾಸಗಳು ಮತ್ತು ಸಂಬಂಧ ನಿರ್ವಹಣೆಯಲ್ಲಿನ ಶೈಲಿ ಮೇಲೆ ಮಹತ್ತರವಾದ ಪ್ರಭಾವ ಬೀರುತ್ತದೆ. ಈ ಪಾರದರ್ಶಿವ ಜ್ಞಾನದ ಮೂಲಕ ನಾವು ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು, ಅವರ ಬಲಗಳು ಮತ್ತು ದುರ್ಬಲತೆಗಳನ್ನು ವಿಶ್ಲೇಷಿಸಬಹುದು. ಕೆಲವೊಮ್ಮೆ ಕೆಲವು ಹೆಣ್ಣುಮಕ್ಕಳು ಸ್ವಾಭಾವಿಕವಾಗಿ ಬಹಳ ಆತ್ಮವಿಶ್ವಾಸಿಗಳಾಗಿರುತ್ತಾರೆ. ಅವರಲ್ಲಿ ದೃಢವಾದ ನಿರ್ಧಾರಶೀಲತೆ, ನಾಯಕತ್ವದ ಗುಣಗಳು ಮತ್ತು ಪ್ರಭಾವ ಬೀರುವ ಸಾಮರ್ಥ್ಯವು ವ್ಯಕ್ತವಾಗಿರುತ್ತದೆ. ಇಂತಹ ಮಹಿಳೆಯರು ತಮ್ಮ ಕುಟುಂಬ, ಗೃಹಸ್ಥಿತಿ ಅಥವಾ ಸಮಾಜದ ಪರಿಸರದಲ್ಲಿ ಸ್ವಾಭಾವಿಕವಾಗಿ ಪ್ರಭಾವಿಗಳಾಗಿ ಕಾಣಿಸುತ್ತಾರೆ. ಇವರು ತಮ್ಮ ಗಂಡ ಅಥವಾ ಪ್ರಿಯಕರನ ಮೇಲೆ ತೀವ್ರ ಪ್ರಭಾವ ಬೀರುವವರಾಗಿರುತ್ತಾರೆ. ಸಂಬಂಧದಲ್ಲಿ ಅವರ ಬಲ, ಆತ್ಮವಿಶ್ವಾಸ ಮತ್ತು ದೃಢ ಮನೋಭಾವ ಇತರರನ್ನು ಅವರ ಅನುಮೋದನೆ ಪಡೆಯಲು ಪ್ರೇರೇಪಿಸುತ್ತದೆ. ಅವರು ತಮ್ಮ ಮಾತು, ನಿರ್ಧಾರ ಮತ್ತು ಅಭಿಪ್ರಾಯವನ್ನು ಮುಟ್ಟದೆ ಮುನ್ನಡೆಸುತ್ತಾರೆ. ಈ ಗುಣಗಳು ಸಹಜವಾಗಿ ಅವರ ಸಂಗಾತಿಯನ್ನು ಶರಣಾಗೊಳಿಸುತ್ತವೆ ಮತ್ತು ಸಂಬಂಧದಲ್ಲಿ ಹೈರಾರ್ಕಿ ಅಥವಾ ನಿಯಂತ್ರಣದ ನಿರೀಕ್ಷೆಯನ್ನು ತರುತ್ತವೆ. ಹೀಗಾಗಿ ಕೆಲವು ರಾಶಿಯ ಹೆಣ್ಣುಮಕ್ಕಳು ತಮ್ಮ ಪ್ರಭಾವ ಹಾಗೂ ನಾಯಕತ್ವದಿಂದ ಸಂಬಂಧಗಳನ್ನು ನೇರವಾಗಿ ಅಥವಾ ಪಾರದರ್ಶಕವಾಗಿ ನಿಯಂತ್ರಿಸಲು ಸಾಮರ್ಥ್ಯ ಹೊಂದಿದ್ದಾರೆ. ಅವರು ಸತತವಾಗಿ ತಮ್ಮ ಮನೋಭಾವ, ಇಚ್ಛಾಶಕ್ತಿ ಮತ್ತು ಚಾತುರ್ಯವನ್ನು ಬಳಸಿಕೊಂಡು ಸಂಗಾತಿಯ ನಿರ್ಧಾರಗಳಲ್ಲಿ ಪ್ರಭಾವ ಬೀರುವ ಸಾಧ್ಯತೆಯನ್ನು ಹೆಚ್ಚಿಸುತ್ತಾರೆ. ಈ ಸಮಯದಲ್ಲಿ ಸಂಬಂಧದಲ್ಲಿ ಅವರ ನಾಯಕತ್ವ, ದೃಢತೆ ಮತ್ತು ನಿರ್ಧಾರಶೀಲತೆ ಗಮನಾರ್ಹವಾಗುತ್ತದೆ ಮತ್ತು ಅವರು ತಮ್ಮ ಹಿತಾರ್ಥಕ್ಕಾಗಿ ಅಥವಾ ಕುಟುಂಬದ ಸಮೃದ್ಧಿಗಾಗಿ ಸಹಜವಾಗಿ ನೇರ ಮಾರ್ಗದಲ್ಲಿ ನಡೆದುಕೊಳ್ಳುತ್ತಾರೆ. ಈ ವಿಡಿಯೋದಲ್ಲಿ ನಾವು ಅಂಥ ರಾಶಿಗಳ ಹೆಣ್ಣುಮಕ್ಕಳ ಕುರಿತು ವಿವರವಾಗಿ ತಿಳಿದುಕೊಳ್ಳುತ್ತೇವೆ. ಯಾರಿಗೆ ಹೆಚ್ಚು ಆತ್ಮವಿಶ್ವಾಸ, ನಾಯಕತ್ವದ ಗುಣಗಳು, ದೃಢ ನಿರ್ಧಾರಶೀಲತೆ ಮತ್ತು ಪ್ರಭಾವ ಬೀರುವ ಸಾಮರ್ಥ್ಯವಿದೆ ಎಂಬುದನ್ನು ತಿಳಿದುಕೊಂಡರೆ ಸಂಬಂಧಗಳಲ್ಲಿ ಇವರ ಪಾತ್ರವನ್ನು ಮತ್ತು ಅವರ ಪರಿಣಾಮವನ್ನು ಅರಿಯಬಹುದು. ಈ ಜ್ಞಾನದಿಂದ ಸಂಬಂಧಗಳಲ್ಲಿ ತೊಂದರೆ ಅಥವಾ ಅಸಮಾಧಾನವನ್ನು ತಪ್ಪಿಸಿ ಸಂಗಾತಿಯೊಂದಿಗೆ ಸಮತೋಲನ ಮತ್ತು ಸಹಕಾರವನ್ನು ಸಾಧಿಸಬಹುದು. ಹೀಗಾಗಿ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಯಾವ ರಾಶಿಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಸಂಬಂಧಗಳಲ್ಲಿ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತಾರೆ ಎಂಬುದು ತಿಳಿಯುವುದು ಅವರ ವ್ಯಕ್ತಿತ್ವ ಮತ್ತು ಸಂಬಂಧ ನಿರ್ವಹಣೆಯ ಶಕ್ತಿಯನ್ನು ಅರಿಯಲು ಸಹಾಯಕವಾಗುತ್ತದೆ. ಇವು ಅವರ ಆತ್ಮವಿಶ್ವಾಸ, ನಾಯಕತ್ವ, ದೃಢತೆ ಮತ್ತು ನಿರ್ಧಾರಶೀಲತೆಯ ಮೂಲಕ ಸಂಬಂಧಗಳನ್ನು ಪ್ರಭಾವಿತಗೊಳಿಸುವ ಮೂಲಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯಲ್ಲಿ ಹುಟ್ಟಿದ ಸ್ತ್ರೀಯರು ತಮ್ಮ ಗಂಡನ ಮೇಲೆ ಹಿಡಿತ ಸಾಧಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿದ ಮಹಿಳೆಯರು ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿರುವರು. ಇವರಲ್ಲಿ ಸಹಜವಾಗಿ ಕಂಡುಬರುವ ಗುಣವೇ ಧೈರ್ಯ, ಸ್ಪಷ್ಟ ಗುರಿ ಮತ್ತು ದೃಢನಿಶ್ಚಯ. ಪ್ರೀತಿಯಲ್ಲಾಗಲಿ, ಮದುವೆಯಲ್ಲಾಗಲಿ ಅಥವಾ ಜೀವನದ ಯಾವುದೇ ಕ್ಷೇತ್ರದಲ್ಲಾಗಲಿ ವೃಷಭ ರಾಶಿಯ ಹೆಣ್ಣುಮಕ್ಕಳು ತಮ್ಮ ಅಭಿಪ್ರಾಯಗಳಲ್ಲಿ ದೃಢವಾಗಿದ್ದು ಸುಲಭವಾಗಿ ತೊಳಲಾಡುವುದಿಲ್ಲ. ಅವರ ಆತ್ಮವಿಶ್ವಾಸವು ಅವರು ಏನನ್ನು ಬಯಸುತ್ತಾರೆ ಎಂಬುದರ ಬಗ್ಗೆ ಸ್ಪಷ್ಟತೆ ನೀಡುತ್ತದೆ. ವೃಷಭ ರಾಶಿಯ ಮಹಿಳೆಯರು ಜೀವನವನ್ನು ಸ್ಥಿರತೆಯಿಂದ ನೋಡುತ್ತಾರೆ. ಅವರು ತಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವನ್ನು ತಾಳ್ಮೆಯಿಂದ ಯೋಚಿಸಿ ದೂರದೃಷ್ಟಿಯಿಂದ ಮಾಡುತ್ತಾರೆ. ಹೀಗಾಗಿ ಅವರ ನಿರ್ಧಾರಗಳು ತುರ್ತುಕಾಲಿಕವಾಗದೆ ದೀರ್ಘಾವಧಿಯ ಲಾಭ ಮತ್ತು ನೆಮ್ಮದಿಯನ್ನು ನೀಡುವಂತಿರುತ್ತವೆ. ಈ ಗುಣವೇ ಅವರನ್ನು ಜೀವನದಲ್ಲಿ ಶ್ರೇಷ್ಠ ಸಾಧಕರನ್ನಾಗಿ ಮಾಡುತ್ತದೆ. ಪ್ರೇಮ ಮತ್ತು ಮದುವೆ ಎಂಬ ವಿಷಯದಲ್ಲಿ ಇವರು ವಿಶೇಷವಾಗಿ ದೃಢ ಮನೋಭಾವವನ್ನು ಹೊಂದಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರ ಹೃದಯದಲ್ಲಿ ನಿಷ್ಠೆ, ಸ್ಥಿರತೆ ಮತ್ತು ವಿಶ್ವಾಸಾರ್ಹತೆಯ ಮಹತ್ವ ತುಂಬಾ ಹೆಚ್ಚಾಗಿರುತ್ತದೆ. ಒಮ್ಮೆ ಯಾರನ್ನಾದರೂ ಇವರು ಆರಿಸಿದರೆ ಸಂಪೂರ್ಣ ನಂಬಿಕೆ ಮತ್ತು ಪ್ರೀತಿಯಿಂದ ಬದ್ಧರಾಗುತ್ತಾರೆ. ಹೀಗಾಗಿ ಇವರ ಸಂಗಾತಿ ಅಥವಾ ಪತಿಯಾದ ವ್ಯಕ್ತಿ ನಿಷ್ಠಾವಂತ,
ಪ್ರಾಮಾಣಿಕ ಮತ್ತು ಭರವಸೆ ನೀಡುವವನು ಆಗಿರಬೇಕು ಎಂಬುದು ಇವರ ಬಯಕೆ. ಇದಲ್ಲದೆ ವೃಷಭ ರಾಶಿಯ ಮಹಿಳೆಯರು ತಮ್ಮ ಕುಟುಂಬದ ಹಿತವನ್ನು ತಮ್ಮ ನಿರ್ಧಾರಗಳಲ್ಲಿ ಮೊದಲಿಗರಾಗಿ ಪರಿಗಣಿಸುತ್ತಾರೆ. ಇವರು ತಾವು ತೆಗೆದುಕೊಳ್ಳುವ ನಿರ್ಧಾರವು ಕುಟುಂಬದ ನೆಮ್ಮದಿ, ಪ್ರಗತಿ ಮತ್ತು ಹಿತಕ್ಕಾಗಿ ಇರಬೇಕೆಂದು ಬಯಸುತ್ತಾರೆ. ಹೀಗಾಗಿ ತಮಗೇನಾದರೂ ತ್ಯಾಗ ಮಾಡಬೇಕಾದರೂ ಅವರು ಕುಟುಂಬದ ಹಿತಕ್ಕಾಗಿ ಮುಂದೆ ಬರುತ್ತಾರೆ. ಈ ಗುಣವೇ ಅವರನ್ನು ಕುಟುಂಬದಲ್ಲಿ ಬಲವಾದ ಆಧಾರಸ್ತಂಭಗಳನ್ನಾಗಿ ಮಾಡುತ್ತದೆ. ಅವರ ಆತ್ಮವಿಶ್ವಾಸ ಮತ್ತು ನಿರ್ಧಾರ ಸಾಮರ್ಥ್ಯ ಇವರನ್ನು ಕೇವಲ ಮನೆಮಠದವಳಾಗಿ ಉಳಿಯದಂತೆ ಮಾಡುತ್ತದೆ. ಉದ್ಯೋಗ, ವ್ಯವಹಾರ, ಶಿಕ್ಷಣ ಅಥವಾ ಕಲೆ ಯಾವ ಕ್ಷೇತ್ರದಲ್ಲಾದರೂ ಅವರು ತಮ್ಮ ಸ್ಥಾನವನ್ನು ಗಳಿಸಲು ಶ್ರಮಿಸುತ್ತಾರೆ. ತಾಳ್ಮೆ, ಶಿಸ್ತಿನ ಮನೋಭಾವ ಮತ್ತು ಗುರಿಯತ್ತದ ಅಚಲ ನಿಲುವು ಇವರನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ವೃಷಭ ರಾಶಿಯ ಮಹಿಳೆಯರ ಮತ್ತೊಂದು ಮಹತ್ವದ ಗುಣವೆಂದರೆ ಇವರ ಸ್ಥೈರ್ಯ ಮತ್ತು ಸಹನೆ. ಯಾವ ಸಮಸ್ಯೆಯೇ ಬಂದರೂ ಸಹ ಇವರಿಗೆ ಬೆಚ್ಚಿ ಬೀಳುವ ಸ್ವಭಾವವಿಲ್ಲ. ಬದಲಿಗೆ ಅವರು ಅದನ್ನು ಧೈರ್ಯದಿಂದ ಎದುರಿಸುತ್ತಾರೆ ಮತ್ತು ಪರಿಹಾರ ಹುಡುಕುತ್ತಾರೆ. ಹೀಗಾಗಿ ಇವರ ಸ್ನೇಹಿತರು, ಬಂಧುಗಳು ಮತ್ತು ಕುಟುಂಬ ಇವರನ್ನು ಭರವಸೆಯ ಆಧಾರವೆಂದು ಭಾವಿಸುತ್ತಾರೆ. ಹೀಗಾಗಿ ವೃಷಭ ರಾಶಿಯ ಮಹಿಳೆಯರು ತಮ್ಮ ಆತ್ಮವಿಶ್ವಾಸ, ದೃಢತೆಯ ನಿರ್ಧಾರ, ಕುಟುಂಬ ಪ್ರೇಮ, ಪ್ರೀತಿಯ ಬದ್ಧತೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಹುಡುಕುವ ಮನೋಭಾವದಿಂದ ಪ್ರಬಲ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಕೇವಲ ತಮ್ಮಷ್ಟಕ್ಕೆ ಬದುಕುವುದಲ್ಲ, ತಮ್ಮ ಕುಟುಂಬದವರ ಹಿತ, ನೆಮ್ಮದಿ ಮತ್ತು ಪ್ರಗತಿಯ ಬಗ್ಗೆ ಅಷ್ಟೇ ಕಾಳಜಿ ವಹಿಸುತ್ತಾರೆ. ಇವರಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲೆಡೆ ಗೌರವ, ಪ್ರೀತಿ ಮತ್ತು ಭರವಸೆಯ ಸಂಕೇತಗಳಾಗುತ್ತಾರೆ. ಸಿಂಹ ರಾಶಿ. ಸಿಂಹ ರಾಶಿಯಲ್ಲಿ ಹುಟ್ಟಿದ ಮಹಿಳೆಯರು ಸಹಜವಾಗಿ ಭಾವುಕರಾಗಿದ್ದು, ಆದರೆ ಒಳಗೊಳಗೆ ಅತಿ ದೃಢ ಮನೋಭಾವವನ್ನು ಹೊಂದಿರುವರು. ಇವರ ವ್ಯಕ್ತಿತ್ವದಲ್ಲಿ ಮೃದುತ್ವ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆಯಿರುತ್ತದೆ. ಭಾವನೆಗಳನ್ನು ಮುಚ್ಚಿಡುವ ಬದಲು ತಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಅವರು ಹಿಂಜರಿಯುವುದಿಲ್ಲ. ಅವರ ಸಂಬಂಧದಲ್ಲಿ ಪಾರದರ್ಶಕತೆ ಮತ್ತು ಭಾವನಾತ್ಮಕ ಪ್ರಾಮಾಣಿಕತೆ ಇವು ಪ್ರಮುಖ ಅಂಶಗಳಾಗಿರುತ್ತವೆ. ಸಿಂಹ ರಾಶಿಯ ಮಹಿಳೆಯರು ತಮ್ಮ ಸಂಬಂಧಗಳನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರವಹಿಸುವರು. ಇವರ ಸ್ವಭಾವದಲ್ಲಿ ಸಹಜ ನಾಯಕತ್ವದ ಗುಣವಿದ್ದು, ಕುಟುಂಬದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಎಲ್ಲೆಡೆ ತಾವು ಜವಾಬ್ದಾರಿ ತೆಗೆದುಕೊಳ್ಳಲು ಹೆದರರು. ಕುಟುಂಬದಲ್ಲಿ ಬಿಕ್ಕಟ್ಟುಗಳು ಉಂಟಾದಾಗ ತಾಳ್ಮೆಯಿಂದ ಅವನ್ನು ಎದುರಿಸುವ, ಪರಿಹಾರ ಕಂಡುಹಿಡಿಯುವ ಸಾಮರ್ಥ್ಯ ಇವರಲ್ಲಿ ಅಸಾಧಾರಣವಾಗಿರುತ್ತದೆ. ತಾತ್ಕಾಲಿಕ ಭಾವನೆಗಳಿಗೆ ಒಳಗಾಗದೆ ಅವರು ವಿಚಾರವನ್ನು ಸಮಾಧಾನದಿಂದ ಯೋಚಿಸುವ ಪ್ರಯತ್ನ ಮಾಡುತ್ತಾರೆ. ಇವರಲ್ಲಿ ತಾಯಿ ಸಮಾನ ಕಾಳಜಿ ಮತ್ತು ಹೊಣೆಗಾರಿಕೆಯ ಗುಣವಿದ್ದು, ಇಡೀ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸುವ ಶಕ್ತಿ ಇವರಲ್ಲಿ ದೊರೆಯುತ್ತದೆ. ಸಂಬಂಧಗಳಲ್ಲಿ ಕೇವಲ ಭಾವನೆಗಿಂತಲೂ ಜವಾಬ್ದಾರಿ, ಬದ್ಧತೆ ಮತ್ತು ಶಿಸ್ತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವ ಗುಣ ಇವರಿಗೆ ಸಹಜ. ಕುಟುಂಬದ ಸದಸ್ಯರಿಗೆ ಪ್ರೋತ್ಸಾಹ ನೀಡುವುದು, ಸಮಸ್ಯೆಗಳ ಸಂದರ್ಭದಲ್ಲೂ ಸ್ಥೈರ್ಯದಿಂದ ನಿಲ್ಲುವುದು, ಎಲ್ಲರಿಗೂ ಭರವಸೆ ನೀಡುವುದು ಇವರ ವಿಶಿಷ್ಟ ಗುಣ. ಆದರೆ ಇವರ ಸ್ವಭಾವದಲ್ಲಿ ಬಲಿಷ್ಠ ನಾಯಕತ್ವದ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಹೇರಿಕೊಳ್ಳುವ ಪ್ರವೃತ್ತಿಯೂ ಕಂಡುಬರುತ್ತದೆ. ತಮ್ಮ ಮಾತು, ನಿರ್ಧಾರ ಅಥವಾ ಸಲಹೆ ಸಂಗಾತಿಯಿಂದ ಅಂಗೀಕಾರವಾಗದಿದ್ದಾಗ ಇವರು ತಮಗಿಷ್ಟವಾದ ರೀತಿಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವರು. ತಮ್ಮ ಮನಸ್ಸಿನಲ್ಲಿ ಬೇರೆಯವರ ಕಲ್ಯಾಣದ ಉದ್ದೇಶ ಇದ್ದರು. ಕೆಲವೊಮ್ಮೆ ಈ ನಡೆ ಸಂಗಾತಿಗೆ ತನ್ನ ಸ್ವತಂತ್ರತೆ ಕಡಿಮೆಯಾಗಿದೆ ಎಂಬ ಭಾವನೆಯನ್ನು ಉಂಟುಮಾಡಬಹುದು. ಸಿಂಹ ರಾಶಿಯ ಮಹಿಳೆಯರ ಮತ್ತೊಂದು ಲಕ್ಷಣವೆಂದರೆ ಇವರಿಗೆ ಗೌರವ ಮತ್ತು ಮೆಚ್ಚುಗೆ ಬೇಕೆಂಬ ತೀವ್ರ ಬಯಕೆ. ಇವರು ಪ್ರೀತಿಯಲ್ಲೂ ಮದುವೆಯಲ್ಲೂ ತಾವು ನೀಡುವ ಕಾಳಜಿ ಮತ್ತು ಪ್ರಾಮಾಣಿಕತೆಗೆ ಪ್ರತಿಯಾಗಿ ಗೌರವ ಹಾಗೂ ಪ್ರೀತಿಯನ್ನು ನಿರೀಕ್ಷಿಸುವರು. ಅವರು ತಮ್ಮ ಸಂಗಾತಿಯಿಂದ ಸಹ ಬೆಂಬಲ, ವಿಶ್ವಾಸ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಬಯಸುವರು. ಇವರ ವ್ಯಕ್ತಿತ್ವದಲ್ಲಿ ಕಾಣುವ ಈ ಎರಡೂ ಮುಖಗಳು, ಭಾವನಾತ್ಮಕತೆಯ ಮೃದುತ್ವ ಮತ್ತು ದೃಢತೆಯ ಶಕ್ತಿ, ಇವರನ್ನು ವಿಶಿಷ್ಟಗೊಳಿಸುತ್ತವೆ.
ತಮ್ಮ ಸಂಗಾತಿಗೆ ತಾವು ಯಾವಾಗಲೂ ಭರವಸೆಯ ತಳಹದಿಯಾಗಿದ್ದು ಕುಟುಂಬದ ಎಲ್ಲಾ ಸದಸ್ಯರ ಹಿತಕ್ಕಾಗಿ ಶ್ರಮಿಸುವರು. ಆದರೆ ಜೊತೆಗೆ ತಮ್ಮ ನಾಯಕತ್ವ ಮತ್ತು ನಿರ್ಧಾರ ಶಕ್ತಿಯಿಂದಾಗಿ ಕೆಲವೊಮ್ಮೆ ಗಂಡಸಿನ ಸ್ವತಂತ್ರತೆಯನ್ನು ಕಡಿಮೆ ಮಾಡುವಂತೆ ತೋರುತ್ತಾರೆ. ಹೀಗಾಗಿ ಸಿಂಹ ರಾಶಿಯ ಮಹಿಳೆಯರು ಜೀವನದಲ್ಲಿ ಪ್ರೀತಿಯಷ್ಟೇ ಅಲ್ಲ, ಬಲ, ಸ್ಥೈರ್ಯ ಮತ್ತು ಹೊಣೆಗಾರಿಕೆಯನ್ನು ಒಟ್ಟುಗೂಡಿಸುವ ವ್ಯಕ್ತಿತ್ವವನ್ನು ಹೊಂದಿರುವರು. ಇವರ ಜೊತೆಗಿನ ಸಂಬಂಧ ಯಶಸ್ವಿಯಾಗಲು ಸಂಗಾತಿಯು ಇವರ ನಾಯಕತ್ವವನ್ನು ಅರ್ಥಮಾಡಿಕೊಂಡು ಗೌರವಿಸಬೇಕಾಗುತ್ತದೆ. ಜೊತೆಗೆ ಇವರಿಗೆ ಸಹಾನುಭೂತಿ ಮತ್ತು ಮೆಚ್ಚುಗೆ ನೀಡುವುದರಿಂದ ಸಂಬಂಧವು ಇನ್ನಷ್ಟು ಸುಂದರವಾಗುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಸ್ವಾಭಾವಿಕವಾಗಿ ರಾಜಕೀಯ ಕೌಶಲ್ಯ ಮತ್ತು ಪ್ರಬಲ ನಾಯಕತ್ವವನ್ನು ಹೊಂದಿರುತ್ತಾರೆ. ಇವರು ಜನರನ್ನು ತಮ್ಮ ಸುತ್ತಲೂ ತನ್ನಂತೆ ನಡೆಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುವವರು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರಲ್ಲಿ ಹುಟ್ಟಿನಿಂದಲೇ ಪ್ರಭಾವ ಬೀರುವ ಗುಣಗಳಿರುತ್ತವೆ, ಏಕೆಂದರೆ ಇವರಲ್ಲಿ ಸ್ವಾಭಾವಿಕವಾಗಿ ನೇತೃತ್ವವನ್ನು ಹೊರುವ ಸ್ವಭಾವವಿದೆ. ಈ ಗುಣದಿಂದಾಗಿ ಅವರು ತಮ್ಮ ಸಂಗಾತಿಯೊಂದಿಗೆ ಸಂಬಂಧವನ್ನೇ ನಡೆಸುವ ವೇಳೆ ಬಹಳ ಹೆಚ್ಚು ನಿರ್ಧಾರಗಳನ್ನು ತಾವು ಸ್ವತಃ ತೆಗೆದುಕೊಳ್ಳುತ್ತಾರೆ. ಈ ರೀತಿಯ ಮಹಿಳೆಯರಿಗೆ ತಮ್ಮ ಜೀವನದಲ್ಲಿ ಸ್ಪಷ್ಟ ದೃಷ್ಟಿ, ಗಟ್ಟಿಯಾದ ದೃಢನಿಶ್ಚಯ ಮತ್ತು ಸ್ವತಂತ್ರ ನಿರ್ಧಾರ ಸಾಮರ್ಥ್ಯವಿದೆ. ಇವರು ತಮ್ಮ ಕುಟುಂಬ, ಸಂಬಂಧಗಳು, ಹಣಕಾಸು ಅಥವಾ ವೃತ್ತಿಜೀವನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪ್ರಭಾವಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಗಂಡನಿಗಿಂತಲೂ ಇವರ ಮಾತು ಮತ್ತು ಕ್ರಮಗಳು ಹೆಚ್ಚು ಪ್ರಭಾವಿಯಾಗಿರುತ್ತದೆ. ಈ ಕಾರಣದಿಂದಾಗಿ ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಲ್ಲಿ ಮಾತೃಪ್ರಧಾನ ಸ್ವಭಾವವು ತುಂಬಾ ಹೆಚ್ಚು ಕಂಡುಬರುತ್ತದೆ. ಅದೇ ಸಮಯದಲ್ಲಿ ಇವರು ತಮ್ಮ ಸಂಗಾತಿಯ ಮೇಲೆ ಹೋರಾಟ ಅಥವಾ ನಿಯಂತ್ರಣ ಸಾಧಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ತಮ್ಮ ದೃಢ ನಿರ್ಧಾರ ಮತ್ತು ನಿಯಂತ್ರಣ ಗುಣದಿಂದ ಕೆಲವು ಸಂದರ್ಭಗಳಲ್ಲಿ ಗಂಡನಿಗೆ ತಾನು ಸ್ವತಂತ್ರವಾಗಿ ಕ್ರಮ ಕೈಗೊಳ್ಳುವ ಅವಕಾಶ ಕಡಿಮೆಯಾಗುತ್ತದೆ ಎಂಬ ಭಾವನೆ ಉಂಟಾಗಬಹುದು. ಅವರು ತಮ್ಮ ಮನಸ್ಸಿನಲ್ಲಿ ಮನೆಯ, ಕುಟುಂಬದ ಮತ್ತು ಸಂಬಂಧಗಳ ಉನ್ನತ ಹಿತಕ್ಕಾಗಿ ನಿರಂತರವಾಗಿ ಚಿಂತಿಸುತ್ತಾರೆ. ಆದರೆ ಈ ಪ್ರಬಲ ನಾಯಕತ್ವ ಮತ್ತು ನಿಯಂತ್ರಣದ ಗುಣಗಳು ಕೆಲವೊಮ್ಮೆ ಸಂಬಂಧದಲ್ಲಿ ಸ್ಪಷ್ಟತೆ, ಸಮಾಧಾನ ಮತ್ತು ಸಮಾನತೆಯನ್ನು ತಗ್ಗಿಸಬಹುದು. ವೃಶ್ಚಿಕ ರಾಶಿಯ ಮಹಿಳೆಯರು ತಮ್ಮ ಹೃದಯದಲ್ಲಿ ಪ್ರೀತಿಯ, ನಿಷ್ಠೆ ಮತ್ತು ಬದ್ಧತೆಯ ಮಿಶ್ರಣವನ್ನು ಹೊಂದಿದ್ದಾರೆ. ಅವರು ತಮ್ಮ ಸಂಗಾತಿಗೆ ಪೂರ್ಣ ವಿಶ್ವಾಸವನ್ನು ನಿರೀಕ್ಷಿಸುತ್ತಾರೆ ಮತ್ತು ಕುಟುಂಬದ ಸಮೃದ್ಧಿ, ಭದ್ರತೆ ಮತ್ತು ಗೌರವವನ್ನು ಮುಖ್ಯವಾಗಿ ಪರಿಗಣಿಸುತ್ತಾರೆ. ಇವರ ಅಭಿಪ್ರಾಯ, ದೃಢತೆಯು ಸಂಬಂಧದ ದಿಕ್ಕನ್ನು ನಿಯಂತ್ರಿಸುತ್ತದೆ, ಆದರೆ ಸಂಗಾತಿಯು ಅವರ ನಿಯಂತ್ರಣದ ಹಠವನ್ನು ಅರ್ಥಮಾಡಿ ಸಮನ್ವಯ ಸಾಧಿಸಿದರೆ ಸಂಬಂಧವು ಬಲವಾಗಿ ಪ್ರೀತಿ, ವಿಶ್ವಾಸ ಮತ್ತು ನಿಷ್ಠೆಯೊಂದಿಗೆ ಸ್ಥಿರವಾಗುತ್ತದೆ. ಹೀಗಾಗಿ ವೃಶ್ಚಿಕ ರಾಶಿಯ ಹೆಣ್ಣುಮಕ್ಕಳು ಸ್ವತಂತ್ರ, ದೃಢನಿಶ್ಚಯ ಮತ್ತು ಪ್ರಭಾವಿ ನಾಯಕತ್ವ ಹೊಂದಿರುವವರು. ತಮ್ಮ ಮಾತೃಪ್ರಧಾನ ಸ್ವಭಾವದೊಂದಿಗೆ ಅವರು ಸಂಬಂಧದಲ್ಲಿ ತಮ್ಮ ಸ್ಥಾನವನ್ನು ದೃಢಪಡಿಸುತ್ತಾರೆ. ಆದರೆ ಈ ಸ್ವಭಾವವು ಸಮನ್ವಯ, ಸಹಾನುಭೂತಿ ಮತ್ತು ಪರಸ್ಪರ ಗೌರವದೊಂದಿಗೆ ಹೊಂದಿಕೊಳ್ಳುವಾಗ ಮಾತ್ರ ಸಂಬಂಧ ಸಫಲವಾಗುತ್ತದೆ. ಇಲ್ಲದಿದ್ದರೆ ಹಠಾತ್ಮಕ ನಿಯಂತ್ರಣದಿಂದ ಸಮಸ್ಯೆಗಳು ಉಂಟಾಗಬಹುದು. ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಸ್ವಭಾವದಲ್ಲಿ ಚಂಡಮಾರುತದಂತಹ ತೀವ್ರತೆ ಮತ್ತು ನಿರ್ಧಾರಶೀಲತೆಯನ್ನು ಹೊಂದಿರುತ್ತಾರೆ. ಇವರ ವ್ಯಕ್ತಿತ್ವದಲ್ಲಿ ರಾಜಕೀಯ ಶಕ್ತಿಯಂಥ ನೈಪುಣ್ಯವಿದೆ. ಸಂಬಂಧಗಳಲ್ಲಿ ಇವರು ತಮ್ಮ ಪ್ರಭಾವವನ್ನು ತೋರಿಸಲು ಇಷ್ಟಪಡುತ್ತಾರೆ ಮತ್ತು ಮನೆಯಲ್ಲಿಯೇ ತಮ್ಮ ಸ್ಥಾನವನ್ನು ಪ್ರಬಲವಾಗಿ ಸ್ಥಾಪಿಸುವರು. ಸಂಬಂಧಗಳು, ಕುಟುಂಬ ಅಥವಾ ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ಅವರ ನಾಯಕತ್ವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇವರು ತಮ್ಮ ಮನಸ್ಸಿನ ದೃಢತೆಯಿಂದ ಎಲ್ಲ ರೀತಿಯ ನಿರ್ಧಾರಗಳನ್ನು ತಮ್ಮದೇ ರೀತಿಯಲ್ಲಿ ಕೈಗೊಳ್ಳುತ್ತಾರೆ. ಧನಸ್ಸು ರಾಶಿಯ ಹೆಣ್ಣು ಮಕ್ಕಳಿಗೆ ತಮ್ಮ ಹೃದಯದಲ್ಲಿ ತಮ್ಮ ಸಿದ್ಧಾಂತ ಮತ್ತು ಮೌಲ್ಯಗಳ ಮೇಲೆ ಏಕಾಗ್ರ ನಂಬಿಕೆ ಇರುತ್ತದೆ.
ಅದರೊಂದಿಗೆ ಸಂಬಂಧಗಳು ಹೇಗೆ ನಿರ್ವಹಿಸಬೇಕು ಎಂಬುದರ ಮೇಲೆ ಕೂಡ ಸಂಪೂರ್ಣ ನಿಯಂತ್ರಣವನ್ನು ಇಡುತ್ತಾರೆ. ಇವರ ದುಡುಕಿನ ಸ್ವಭಾವವು ಕೆಲವೊಮ್ಮೆ ಸಂಬಂಧಗಳಲ್ಲಿ ಕಠಿಣತೆಯನ್ನು ಉಂಟುಮಾಡಬಹುದು. ತಮ್ಮ ಗಂಡನ ಮೇಲೆ ನಿಯಂತ್ರಣ ಸಾಧಿಸಲು ಇವರು ತೀವ್ರ ಪ್ರಯತ್ನ ಮಾಡುವರು. ಗಂಡನು ಅವರ ನಿಯಂತ್ರಣದಲ್ಲಿ ಬರದಿದ್ದರೆ ತಕ್ಷಣವೂ ಕ್ರಮ ಕೈಗೊಳ್ಳುವ ನಿಲುವು ತೋರಿಸುತ್ತಾರೆ. ತಮ್ಮ ಗಂಡನ ವರ್ತನೆ, ಅಭಿಪ್ರಾಯ ಅಥವಾ ನಿರ್ಧಾರಗಳು ತಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಇರುವುದಿಲ್ಲವೆಂದರೆ ಅವರು ಅದನ್ನು ತಿದ್ದುಪಡಿ ಮಾಡುವ ಅಥವಾ ನಿಯಂತ್ರಣವಿಟ್ಟುಕೊಳ್ಳುವ ಹಠಾತ್ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಈ ರೀತಿಯ ಕಠಿಣ ನಿಯಂತ್ರಣ ಮತ್ತು ಸ್ವಭಾವವು ಕೆಲವೊಮ್ಮೆ ಗಂಡನಿಗೆ ತಮ್ಮ ಸ್ವತಂತ್ರತೆಯ ಕೊರತೆಯ ಭಾವನೆಯನ್ನು ಉಂಟುಮಾಡಬಹುದು. ಧನಸ್ಸು ರಾಶಿಯ ಮಹಿಳೆಯರು ತಮ್ಮ ಬಲಿಷ್ಠ ವ್ಯಕ್ತಿತ್ವದೊಂದಿಗೆ ಕುಟುಂಬವನ್ನು ಮುನ್ನಡೆಸುತ್ತಾರೆ. ಅವರು ಮನೆಯಲ್ಲಿ ಕೇವಲ ಸಂಗಾತಿಗೆ ಮಾತ್ರ ಅಲ್ಲ, ಮಕ್ಕಳು, ಬಂಧುಗಳು ಮತ್ತು ಬೇರೆ ಸದಸ್ಯರ ಮೇಲೂ ಪ್ರಭಾವ ಬೀರುತ್ತಾರೆ. ಅವರು ಕುಟುಂಬದ ನಿರ್ವಹಣೆಯಲ್ಲಿ ನಿರ್ಧಾರಕಾರಿ ಪಾತ್ರ ವಹಿಸುತ್ತಾರೆ. ಸಂಬಂಧಗಳಲ್ಲಿಯೂ ತೀವ್ರ ನಿಯಂತ್ರಣವನ್ನು ತೋರಿಸುತ್ತಾರೆ. ಆದರೆ ಇದರಿಂದ ಕೆಲವು ಸಂದರ್ಭಗಳಲ್ಲಿ ಗಂಡನಿಗೆ ಒತ್ತಡ ಅಥವಾ ಭಾರವುಂಟಾಗಬಹುದು. ಇವರ ತೀವ್ರತೆ ಮತ್ತು ನಿಯಂತ್ರಣದ ಜೊತೆಗೆ ಧನಸ್ಸು ರಾಶಿಯ ಮಹಿಳೆಯರು ತಮ್ಮ ಮನೆಯ ಹಿತವನ್ನು, ಕುಟುಂಬದ ಶ್ರೇಷ್ಠತೆಯನ್ನು ಮತ್ತು ಭವಿಷ್ಯದ ಭದ್ರತೆಯನ್ನು ಅತ್ಯಂತ ಮುಖ್ಯವಾಗಿ ಪರಿಗಣಿಸುತ್ತಾರೆ. ಇವರ ನಿರ್ಧಾರಗಳಲ್ಲಿ ಜೀವನದ ಪ್ರಾಯೋಗಿಕತೆ, ಕುಟುಂಬದ ಸುಖ ಸಂತೋಷ ಮತ್ತು ಶ್ರೇಷ್ಠತೆಯ ಮೇಲೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಆದರೆ ತಮ್ಮ ದೃಢತೆಯನ್ನು ಹಾಗೂ ನಾಯಕತ್ವವನ್ನು ಸಂಯಮವಿಲ್ಲದೆ ತೋರಿಸಿದರೆ ಸಂಬಂಧದಲ್ಲಿ ಪೀಡಿತತೆ, ಅಸಮಾಧಾನ ಅಥವಾ ವಾದ ಸಂಬಂಧಿ ಪರಿಸ್ಥಿತಿಗಳನ್ನು ಉಂಟುಮಾಡಬಹುದು. ಹೀಗಾಗಿ ಧನಸ್ಸು ರಾಶಿಯ ಮಹಿಳೆಯರು ಶಕ್ತಿ, ದೃಢತೆ ಮತ್ತು ನಾಯಕತ್ವದ ಮಾದರಿ. ತಮ್ಮ ಕುಟುಂಬವನ್ನು ಮುನ್ನಡೆಸುವ ಸಾಮರ್ಥ್ಯ ಇರುತ್ತದೆ. ಆದರೆ ತಮ್ಮ ನಿಯಂತ್ರಣವನ್ನು ಜಾಗೃತಿಯಿಂದ ಬಳಸಿ ಸಂಗಾತಿಯ ಸಹಾನುಭೂತಿ, ಗೌರವ ಮತ್ತು ಸ್ವತಂತ್ರತೆಯನ್ನು ಕಾಪಾಡಿದರೆ ಮಾತ್ರ ಸಂಬಂಧವು ಸಂತೋಷಕರ, ಶ್ರೇಷ್ಠ ಮತ್ತು ಸಮತೋಲನದಿಂದ ಕೂಡಿರುತ್ತದೆ. ಅವರ ಬಲಿಷ್ಠ ಸ್ವಭಾವವು ಕುಟುಂಬದ ಒಗ್ಗಟ್ಟು ಮತ್ತು ಸ್ಥೈರ್ಯವನ್ನು ಹೆಚ್ಚಿಸುವಾಗ, ಅತಿಯಾದ ನಿಯಂತ್ರಣವು ಸಂಬಂಧದಲ್ಲಿ ಗೊಂದಲ ಮತ್ತು ಒತ್ತಡವನ್ನು ತರುತ್ತದೆ. ಹೀಗಾಗಿ ಧನಸ್ಸು ರಾಶಿಯ ಮಹಿಳೆಯರು ಬಲ, ಶಕ್ತಿ ಮತ್ತು ನಿಯಂತ್ರಣದೊಂದಿಗೆ ತಮ್ಮ ಕುಟುಂಬವನ್ನು ಮುನ್ನಡೆಸುವ ಶಕ್ತಿಶಾಲಿ ವ್ಯಕ್ತಿತ್ವವಿರುವರು. ಆದರೆ ಸಂಬಂಧದಲ್ಲಿ ಸಮತೋಲನ ಮತ್ತು ಪರಸ್ಪರ ಗೌರವ ಬಹಳ ಅಗತ್ಯವಿದೆ. ಕುಂಭ ರಾಶಿ. ಕುಂಭ ರಾಶಿಯಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಸಹಜವಾಗಿಯೇ ಉತ್ಸಾಹಭರಿತ ಹಾಗೂ ಗಂಭೀರ ಸ್ವಭಾವ ಹೊಂದಿರುತ್ತಾರೆ. ಅವರ ಉತ್ಸಾಹವು ಜೀವನದಲ್ಲಿ ಹೊಸ ನವೀನತೆ ಮತ್ತು ಸೃಜನಶೀಲತೆಯನ್ನು ತರಲು ಸಹಾಯಕವಾಗಿದ್ದರು ಕೆಲವೊಮ್ಮೆ ಅದು ಮಿತಿ ಮೀರುವ ರೀತಿ ತೀವ್ರವಾಗಬಹುದು. ಇವರು ತೀವ್ರ ದೃಢತೆಯುಳ್ಳ, ತಂತ್ರಮಯ ಮನೋಭಾವವನ್ನು ಹೊಂದಿರುತ್ತಾರೆ. ತಮ್ಮ ಜಾಣತನ, ವಿವೇಕ ಮತ್ತು ತೀರ್ಮಾನ ಶಕ್ತಿಯಿಂದ ಗಂಡನು ಸಹ ಸಹಜವಾಗಿ ಅವರ ಮಾರ್ಗದರ್ಶನಕ್ಕೆ ಶರಣಾಗಿರುತ್ತಾನೆ. ಇವರು ಆರ್ಥಿಕ ವಿಚಾರಗಳಲ್ಲಿ ಅತ್ಯಂತ ಜಾಣತರಾಗಿರುತ್ತಾರೆ. ಹಣಕಾಸಿನ ನಿರ್ವಹಣೆ, ಸಂಪತ್ತು ತಯಾರಿ, ಹೂಡಿಕೆಗಳು ಅಥವಾ ಸಂಬಳದ ಯೋಜನೆಗಳನ್ನು ಕುಶಲತೆಯಿಂದ ನಿಭಾಯಿಸುವ ಸಾಮರ್ಥ್ಯ ಇವರಲ್ಲಿ ಇದೆ. ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಇವರು ಯಾವಾಗಲೂ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತಾರೆ. ಅವರ ಗಂಭೀರ ಸ್ವಭಾವ ಮತ್ತು ಜ್ಞಾನದಿಂದ ಕುಟುಂಬದ ಬಿಕ್ಕಟ್ಟುಗಳನ್ನು ಶಾಂತ ಹಾಗೂ ಸಮರ್ಥ ರೀತಿಯಲ್ಲಿ ಪರಿಹರಿಸಬಹುದು. ಕುಂಭ ರಾಶಿಯ ಹೆಣ್ಣುಮಕ್ಕಳ ಕನಸು ದೊಡ್ಡದು. ಅವರು ಯಾವಾಗಲೂ ಉತ್ತಮ ಬದುಕು, ಉನ್ನತ ಸಾಧನೆ ಮತ್ತು ಕುಟುಂಬದಲ್ಲಿ ಸಮೃದ್ಧಿ ಹೊಂದಲು ಬಯಸುತ್ತಾರೆ. ಇದಕ್ಕಾಗಿ ಅವರು ತಮ್ಮ ವೈಯಕ್ತಿಕ ಸ್ವಪ್ನಗಳನ್ನು ಬದಲಿಬಿಡಬಹುದು. ಆದರೆ ಕುಟುಂಬದ ಹಿತ ಮತ್ತು ಸುಖ ಸಂತೋಷವನ್ನು ಮೊದಲಿಗಾಗಿಯೇ ಪರಿಗಣಿಸುತ್ತಾರೆ. ಇವರ ಜೀವನದಲ್ಲಿ ಗೃಹ ಸ್ಥಿತಿ, ಕುಟುಂಬದ ಸಮತೋಲನ, ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಮನೆಯ ನೆಮ್ಮದಿ ಮೊದಲಿಗೆ ಬರುತ್ತದೆ. ಇವರ ಉತ್ಸಾಹ, ಗಂಭೀರತೆ ಮತ್ತು ಜಾಣತನದಿಂದಾಗಿ ಕುಟುಂಬದಲ್ಲಿ ತಮ್ಮ ಸ್ಥಾನವನ್ನು ಸ್ಥಿರಗೊಳಿಸುತ್ತಾರೆ.
ಇವರು ಗಂಡನ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿದ್ದು ತೀವ್ರ ನಿರ್ಧಾರಶೀಲತೆಯಿಂದ ಮನೆಯ ಎಲ್ಲ ಅಂಶಗಳಲ್ಲಿ ತಾವಾಗಿರಬೇಕು ಎಂದು ಬಯಸುತ್ತಾರೆ. ಗಂಡನು ಅವರ ನಿರ್ವಹಣೆಯನ್ನು ಸ್ವೀಕರಿಸಿದರೆ ಕುಟುಂಬದ ಕಾರ್ಯವೈಖರಿ ಸುಗಮವಾಗಿ ಸಾಗುತ್ತದೆ. ಆದರೆ ಗಂಡನು ಸ್ವತಂತ್ರತೆಯನ್ನು ಹೆಚ್ಚು ಹೊಂದಲು ಪ್ರಯತ್ನಿಸಿದರೆ ಕೆಲವೊಮ್ಮೆ ಕುಂಭರಾಶಿಯ ಹೆಣ್ಣುಮಕ್ಕಳು ತಮ್ಮ ಹಿಡಿತವನ್ನು ತೀವ್ರವಾಗಿ ತೋರಿಸುತ್ತಾರೆ. ಇವರ ಸ್ವಭಾವದಲ್ಲಿ ತೀವ್ರ ಜಾಣತನ, ಪರಿಶೀಲನೆಯ ಸಾಮರ್ಥ್ಯ, ಕುಟುಂಬದ ಹಿತವನ್ನು ಮುಂದೆ ಇಡುವ ಬದ್ಧತೆ ಮತ್ತು ನಿರ್ಧಾರಶೀಲತೆ ಮಿಶ್ರಿತವಾಗಿದೆ. ಈ ಗುಣಗಳು ಕುಟುಂಬದಲ್ಲಿ ಸ್ಥೈರ್ಯ, ನೆಮ್ಮದಿ ಮತ್ತು ಶ್ರೇಷ್ಠತೆಯನ್ನು ತರಲು ನೆರವಾಗುತ್ತವೆ. ಆದರೆ ತಮ್ಮ ಹಿಡಿತವನ್ನು ಜಾಗೃತಿಯಿಂದ ಬಳಕೆಯನ್ನ ಮಾಡದಿದ್ದರೆ ಗಂಡನಿಗೆ ಸ್ವತಂತ್ರತೆಯ ಕೊರತೆ ಅಥವಾ ಒತ್ತಡದ ಭಾವನೆ ಉಂಟಾಗಬಹುದು. ಹೀಗಾಗಿ ಕುಂಭರಾಶಿಯ ಹೆಣ್ಣುಮಕ್ಕಳು ಉತ್ಸಾಹ, ಗಂಭೀರತೆ, ಜಾಣತನ ಮತ್ತು ಕುಟುಂಬದ ಹೊಣೆಗಾರಿಕೆಯನ್ನು ಒಟ್ಟುಗೂಡಿಸಿ ನಿರ್ವಹಿಸುವ ಶಕ್ತಿಶಾಲಿ ವ್ಯಕ್ತಿತ್ವದವರು. ಇವರೊಂದಿಗೆ ಸಂಬಂಧ ಯಶಸ್ವಿಯಾಗಲು ಸಂಗಾತಿಯು ಅವರ ಬಲ, ನಾಯಕತ್ವ ಮತ್ತು ಜಾಣತನವನ್ನು ಗೌರವಿಸಿ ಸಮರ್ಪಣೆ ಮತ್ತು ಸಹಾನುಭೂತಿಯನ್ನು ತೋರಿಸಬೇಕಾಗುತ್ತದೆ. ಇಂತಹ ಸಮತೋಲನದೊಂದಿಗೆ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಸ್ಥಿರತೆ ಕಾಪಾಡಬಹುದು ಮತ್ತು ಇವರ ವ್ಯಕ್ತಿತ್ವದ ಶಕ್ತಿಯು ಸಕಾರಾತ್ಮಕವಾಗಿ ಹೊರಹೊಮ್ಮುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.